ಹಾಯ್ ಸ್ನೇಹಿತರೆ, ಎಲ್ರಿಗೂ ಡಾಕ್ಟರ್ PRK ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು RPF ಪರೀಕ್ಷೆಗೆ ಸಂಬಂಧಪಟ್ಟಂತಹ ಜನರಲ್ ನಾಲೆಜ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ ಬರುವ ತಿಂಗಳಲ್ಲಿ RPF ಪರೀಕ್ಷೆ ನಡೆಯತಕ್ಕದ್ದು. ಸ್ನೇಹಿತರೆ ನೋಡಿ, ಇದು ಫಸ್ಟ್ ಒನ್ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ನಾಗಾಲ್ಯಾಂಡ್ನ ಅಧಿಕೃತ ಭಾಷೆಯಾಗಿದೆ? ಸ್ನೇಹಿತರೆ, ಇದರಲ್ಲಿ ಅಸ್ಸಾಂನ ರಾಷ್ಟ್ರೀಯ ಭಾಷೆ, ನಾಗಾಲ್ಯಾಂಡ್ನ ರಾಷ್ಟ್ರೀಯ ಭಾಷೆ, ಹಿಂದಿ ಉತ್ತರ ಪ್ರದೇಶದ ರಾಷ್ಟ್ರೀಯ ಭಾಷೆ. ಸ್ನೇಹಿತರೆ, ಹಾಗಿದ್ದಲ್ಲಿ ಇದು ಆಂಗ್ಲ ಭಾಷೆ ಅಥವಾ ಇಂಗ್ಲಿಷ್ ಭಾಷೆ ನಾಗಾಲ್ಯಾಂಡ್ನ ಅಧಿಕೃತ ಭಾಷೆಯಾಗಿದೆ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಹೋಗಿ ಸ್ನೇಹಿತರೆ, ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಯಾವುದು? ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಸ್ನೇಹಿತರೆ 14ರಿಂದ 16 2 ಆಗುತ್ತೆ, 16ರಿಂದ 13 -3 ಆಗುತ್ತೆ. ಸೊ ಸ್ನೇಹಿತರೆ 13ರಿಂದ 4 ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಇಲ್ಲಿ +8 ಹಾಕೋದಾದ್ರೆ ಇಲ್ಲಿ 19 ಆಗುತ್ತೆ ಸ್ನೇಹಿತರೆ ಉತ್ತರ. ಸೊ ಇದು ಸರಿಯಾದಂತಹ ಉತ್ತರ B19. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಕಪ್ಪು ಪೆಟ್ಟಿಗೆ ಎನ್ನುತ್ತಾರೆ? ವಿಮಾನವನ್ನು ಕಪ್ಪು ಪೆಟ್ಟಿಗೆ ಅಂತ ಕರೀತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಅನ್ನು 2010ನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದರಲ್ಲಿ ಸರಿಯಾದಂತಹ ಉತ್ತರ ಸೈನಾ ನೆಹವಾಲ್ಗೆ ಖೇಲ್ ರತ್ನ ಪ್ರಶಸ್ತಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ. ಈಗ ಇದು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಆಗಿದೆ. ಸೊ ನೆಕ್ಸ್ಟ್ ಅನ್ನು ಇದು ಸ್ನೇಹಿತರೆ, ಇದು GK ಪ್ರಶ್ನೆ ಅಲ್ಲ. ಸೊ ಮುಂದಿನ ನೋಡೋದಾದ್ರೆ, ಇವರಲ್ಲಿ ಯಾರು ಶೀಘ್ರ ಲಿಪಿಯನ್ನು ಸಂಶೋಧಿಸಿದ್ದಾರೆ? ಸ್ನೇಹಿತರೆ, ಇವರಲ್ಲಿ ಐಸಾಕ್ ಪಿಟ್ಮನ್ ಎನ್ನುವಂಥವರು ಶೀಘ್ರ ಲಿಪಿಯನ್ನು ಕಂಡುಹಿಡಿದಿದ್ದಾರೆ. ಇದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ. ಸೊ ನೆಕ್ಸ್ಟ್ ಅನ್ನು 400ಕ್ಕೆ ಬಳಸುವ ರೋಮನ್ ಸಂಖ್ಯಾವಾಚಕ ಯಾವುದು? 400ಕ್ಕೆ ಬಳಸುವ ಸಂಖ್ಯಾವಾಚಕ CD ಆಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಅನ್ನು ಕ್ರಿಕೆಟ್ ಅಂಗಳದಲ್ಲಿ ಪಿಚ್ಚಿನ ಅಗಲವೆಷ್ಟು? ಕ್ರಿಕೆಟ್ ಅಂಗಳದಲ್ಲಿ ಸ್ನೇಹಿತರೆ ಪಿಚ್ಚಿನ ಅಗಲ ಯಾವುದಂದ್ರೆ, ನೀವು ನೋಡ್ತಾ ಹೋಗಿ ಸ್ನೇಹಿತರೆ, ಒಂದು ಪಿಚ್ ಅಂತಂದ್ರೆ, ಸೊ ಇಲ್ಲಿ ಪಿಚ್ ಇರುತ್ತೆ ಸ್ನೇಹಿತರೆ. ಸೊ ಈ ಪಿಚ್ 22 ಗಜಗಳಿಂದ ಕೂಡಿರುವಂಥದ್ದು ಸ್ನೇಹಿತರೆ. ಸೊ ನೆಕ್ಸ್ಟ್ ಅನ್ನು ಇವುಗಳಲ್ಲಿ ಯಾವುದರೊಂದಿಗೆ ಡಾಕ್ಟರ್ ಪ್ರಮೋದ್ ಕರಣ್ ರವರು ಗುರುತಿಸಲ್ಪಟ್ಟಿದ್ದಾರೆ? ಸ್ನೇಹಿತರೆ, ಇದರಲ್ಲಿ ಜಯಪುರದ ಕಾಲು ಸ್ನೇಹಿತರೆ, ಇದು ಪ್ರಮೋದ್ ಸಿಂಗ್ ರವರು ಗುರುತಿಸಲ್ಪಟ್ಟಿದ್ದಾರೆ. ಸೊ ನೆಕ್ಸ್ಟ್ ಅನ್ನು ಇದು ಸ್ನೇಹಿತರೆ ಒಂದು ರೀಸನಿಂಗ್ ಕ್ವಶನ್ ಆಗಿದೆ. ನೆಕ್ಸ್ಟ್ ಅನ್ನು ಹೇಳ್ತಾ ಹೋಗೋಣ. ಸೊ ಹೀಗೆ ನೋಡೋದಾದ್ರೆ, ಮಹಾಭಾರತದ ಮಹಾಕಾವ್ಯಗಳಲ್ಲಿ ಭೀಷ್ಮನ ಮುಂಚಿನ ಹೆಸರೇನಾಗಿತ್ತು? ದೇವವ್ರತ ಅಂತ ಅನ್ನುವಂಥದ್ದು ಭೀಷ್ಮನ ಮೊದಲ ಹೆಸರು ದೇವವ್ರತ. ಇದು ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಮಹಾಭಾರತ ಅಥವಾ ರಾಮಾಯಣದಲ್ಲಿ ಯಾವುದಾದ್ರೂ ನಿಮಗೆ ಕ್ವಶನ್ ಅನ್ನ ಕೇಳ್ಬೋದು ಸ್ನೇಹಿತರೆ. ಕರ್ಣನ ಬಗ್ಗೆ ಆಗಿರ್ಬೋದು, ಅಭಿಮನ್ಯು, ಇಂಥ ಕ್ವಶನ್ಗಳು ನಿಮಗೆ ಕೇಳುವಂತಹ ಚಾನ್ಸಸ್ ಇದೆ. ಸೊ ಅದ್ರ ಬಗ್ಗೆನೂ ಸ್ಟಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅನ್ನು ಪೂರ್ವ ದೇಶಗಳ ಪವಿತ್ರ ಗ್ರಂಥಗಳು ಯಾವುವು? ಪವಿತ್ರ ಗ್ರಂಥಗಳಂತ ಬರೆದಂತಹ ಜರ್ಮನ್ ವಿದ್ವಾಂಸಕನ ಹೆಸರು ಮ್ಯಾಕ್ಸ್ ಮುಲ್ಲರ್. ಇವನು ಜರ್ಮನ್ ವಿದ್ವಾಂಸಕ ಒಬ್ಬನ ಹೆಸರಾಗಿದೆ. ಸೊ ಸಂಪ್ರದಾಯದ ಪ್ರಕಾರ ಮುಖ್ಯವಾದ ಪುರಾಣಗಳೆಷ್ಟು? ಒಟ್ಟು 18 ಪುರಾಣಗಳಿವೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ಕಾಳಿದಾಸನ ಕೃತಿಯಲ್ಲ? ಕಾಳಿದಾಸನ ನೋಡಿ ಸ್ನೇಹಿತರೆ, ಅಭಿಜ್ಞಾನ, ಶಾಕುಂತಲ ಕಾಳಿದಾಸನ ಕೃತಿ, ರಘುವಂಶ ಕಾಳಿದಾಸನ ಕೃತಿ, ವಿಕ್ರಮೋರ್ವಶಿ ಕಾಳಿದಾಸನ ಕೃತಿ, ಸ್ವಪ್ನವಾಸದ್ರಸ್ತಂ ಇದು ಸ್ನೇಹಿತರೆ ನಾಗದತ್ತನ ಒಂದು ಕೃತಿಯಾಗಿದೆ. ಸರಿಯಾದಂತಹ ಉತ್ತರ B ಸ್ವಪ್ನವಾಸದತ್ತಂ. ಸೊ ಸ್ನೇಹಿತರೆ, ಇದು ನಿಮಗೆ RPF ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಪೇಪರ್ ಆಗಿದೆ ಸ್ನೇಹಿತರೆ. ಇದು ಓಲ್ಡ್ ಕ್ವಶನ್ ಪೇಪರ್ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಇರುತ್ತೇನೆ ಸ್ನೇಹಿತರೆ. ಧನ್ಯವಾದ.